ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾವು ಇವತ್ತು ರೆಡಿಯಾಗಿ ಬಸವ ಕಲ್ಯಾಣಕ್ಕೆ ಹೋಗ್ತಾ ಇದ್ವಿ. ಬಸವ ಕಲ್ಯಾಣ ಅಂದರೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಾಗಿರುತ್ತೆ. ಬಸವಣ್ಣನವರ 108 ಅಡಿ ಸ್ಟ್ಯಾಚು ನೋಡೋಕ್ಕೆ, ಹಾಗೆ ಅನುಭವ ಮಂಟಪ ನೋಡೋಕ್ಕೆ ಹೋಗ್ತಾ ಇದ್ವಿ. ಬನ್ನಿ ನನ್ನ ಜೊತೆ ನೀವು ಕೂಡ ಬಸವ ಕಲ್ಯಾಣ ನೋಡೋರಂತೆ. ಫ್ರೆಂಡ್ಸ್, ಇದು ಬಂದು ಬೀದರ್ ಡಿಸ್ಟಿಕಲ್ಲಿ ಇರೋದು ಬಸವ ಕಲ್ಯಾಣ. ಬನ್ನಿ ಫ್ರೆಂಡ್ಸ್, ಹೋಗೋಣ. ಇಲ್ಲಿ ಒಂದು ಚಿಕ್ಕದಾಗಿ ಆಕ್ಸಿಡೆಂಟ್ ಆಗಿದೆ, ಬಟ್ ಯಾರಿಗೇನಾಗಿಲ್ಲ. ಓಕೆ, ಸ್ವಲ್ಪರಲ್ಲೇ ಸ್ಕಿಡ್ ಆಗಿ ಬಿದ್ದಿದ್ದಾರೆ ಅಷ್ಟೇನೆ. ರೆಡಿನಾ? ಹೋಗಿದ್ದೀರಾ? ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದು. ವರ್ಲ್ಡ್ಸ್ ಟಾಲೆಸ್ಟ್ ಸ್ಟ್ಯಾಚ್ಯೂ ಅಂತ ಹೇಳ್ತಾರೆ. ಸೊ ತುಂಬಾ ಚೆನ್ನಾಗಿರುತ್ತೆ ನೋಡಿ. ಹೌದ್ರಾ? ಎಷ್ಟು ಇಲ್ಲಿಂದ? 2 ಅವರ್? 2 ಅವರ್ ಆಗುತ್ತೆ. 2 ಅವರ್ ಆಗುತ್ತೆ. 80 ಕಿಲೋಮೀಟರ್ಸ್. 80 ಕಿಲೋಮೀಟರ್ಸ್. ಓಕೆ. ಸಿಂಧು, ಹಾಯ್. ಗುಡ್ ಮಾರ್ನಿಂಗ್ ಟು ಆಲ್. ಫಸ್ಟ್ ಟೈಮ್ ಹೋಗ್ತಾ ಇರೋದು ನಾವು ಕೂಡ ಬಸವ ಕಲ್ಯಾಣ. ನೀನು ನೋಡಿಲ್ಲ? ಇಲ್ಲ, ನೋಡಕ್ ಆಗಿರ್ಲಿಲ್ಲ. ಹೋಗ್ಬೇಕು ಅಂತ ಅನ್ಕೊಳ್ತಿದ್ವಿ. ಅಲ್ಲ, ಅದು ಇವಾಗ. ಸೋನು ಹಾಯ್ ಮೇಡಮ್ಮ. ನಮ್ ಸೋನು ಫಸ್ಟ್ ಅಲ್ಲ? ಲವ್ ಯು. ಹೇಳು ಸೋನು. ಹೇಳು ಸೋನು. ಇಲ್ಲಿ ಸೋನುಗ ಸೋನು ಮಾಡ್ರಿ. ಸೋನು ನಾವು ಕರ್ಕೊಂಡು ಹೋಗ್ತಾ ಇದ್ವಿ. ನಮ್ಮನ್ನ ಸೋನು ಕರ್ಕೊಂಡು ಹೋಗ್ತಾ ಇದ್ದಾನೆ, ಗೊತ್ತಾಗ್ತಿಲ್ಲ. ಅಲ್ಲ ಸೋನುನೇ ಕರ್ಕೊಂಡು ಹೋಗ್ತಾನೆ ನಮ್ಮನ್ನ. ಒಂದು ನಾಷ್ಟಾ ನಡೀತಾ ಇದೆ. ನಾಷ್ಟಾ ದೋಸೆ. ಓಕೆ ಫ್ರೆಂಡ್ಸ್, ಇನ್ನೂ ಯಾರಾದರೂ ಹೊಸಬ್ರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಎಲ್ಲ ವಿಡಿಯೋ ನೋಡಿ. ಹಾಗೆ ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಓಕೆ ಫ್ರೆಂಡ್ಸ್, ಬನ್ನಿ. ಈಗ ನಾವು ಫಸ್ಟ್ ಟೈಮ್ ಬಸವ ಕಲ್ಯಾಣಕ್ಕೆ ಹೋಗ್ತಾ ಇರೋದು. ಏನೆಲ್ಲ ಇದೆ ಅಂತ ಎಷ್ಟಾಗುತ್ತೆ ಅಷ್ಟು ತೋರಿಸ್ತೀನಂತೆ ನಾನು. ಮೇನ್ ಸ್ಟ್ಯಾಚ್ಯೂ ನೋಡಿಕೊಂಡು, ಬಸವಣ್ಣನವರ ಸ್ಟ್ಯಾಚ್ಯೂ ನೋಡಿಕೊಂಡು, ಹಾಗೆ ಅನುಭವ ಮಂಟಪ ನೋಡಿ, ಆಮೇಲೆ ಬಸವ ಕಲ್ಯಾಣ ಊರೊಳಗಡೆ ಕೋಟೆ ಇದೆ ಅಂತೆ, ಅದು ಕೂಡ ಹೋಗಿ ನೋಡ್ಕೊಂಬರೋಣ. ಮುಖ ಕೊಡು. ಅತ್ತಂಗ್ ಮಾಡೋಣ ನೀ ನೋಡೋಣ. ಮಾಡ್ಸೋಣ. ನೀನು ಅವಕ್ ಮಾಡು. ಗುಡ್. ಬರ್ರಿ. ಏಯ್, ಸ್ವಲ್ಪ ಇಡೆ ಅರ್ಣಿ. ಸ್ವಲ್ಪ ಅವಳಕ್ಕಿಂತ ಚೂರು ಇಡ ತಾನೆ. ಕೂಡ್ಸೋಣ. ಕುತ್ಕೋ. ಕೂಡ ಆ ಕಡೆ ಕಾಲಕ್ಕ ಅಷ್ಟೇ ಇರ್ಬೇಕು ನೀ ನಡುವ. ಇವನ ಇವ್ ಒಂದ್ ಸೆಕೆಂಡ್ ಇರಲ್ಲ ಇವನು. ಎಷ್ಟು ಚೆನ್ನಾಗಿತ್ತು ನೋಡೋದು ಗ್ರೀನ್. ಅದೀಗ ಫುಲ್ ಖುಷಿಯಲ್ಲಿದ್ದಾರೆ ಸಾಹೇಬ್ರು. ಕೈ ಯಾಕೆ ಬರದ್ರಿ ಈಗೆಲ್ಲ?
ಫ್ರೆಂಡ್ಸ್ ನಾವೀಗ ಬಂದು ರೀಚ್ ಆದ್ವಿ, ಬೇಗನೆ ಬಂದ್ವಿ. ಯಾಕಂದ್ರೆ ರೋಡ್ ಚೆನ್ನಾಗಿತ್ತು. 2 ಅವರ್ ಅಂತ ಹೇಳಿದರು, 2 ಅವರ್ ತಗೊಳ್ಳೇ ಇಲ್ಲ, 1.5 ತಾಸಲ್ಲೇ ಬಂದ್ವಿ. ಬನ್ನಿ ಫ್ರೆಂಡ್ಸ್ ಹೋಗೋಣ. ಇದು ಬಸವ ಕಲ್ಯಾಣ ಊರಲ್ಲ, ಇನ್ನು ಊರು ಒಳಗಡೆ ಆಮೇಲೆ ಹೋಗಬೇಕು. ಇದು ನೋಡ್ಬೋದು ಬಸವನ ದ್ವಾರ, ಇದು ಮೇನ್ ರೋಡಿಗೆ ಸಿಗುತ್ತೆ. ಇದು ತುಂಬ ದೊಡ್ಡ ದ್ವಾರ ಬಾಗಿಲು ಅಂತ ಹೇಳ್ಬೋದು. ಫ್ರೆಂಡ್ಸ್ ಇದು ರೂಮ್ಗಳು ಇಲ್ಲೆಲ್ಲ ಇರೋದು. ಬಂದವ್ರಿಗೆ ಯಾರಿಗಾನ ಸ್ಟೇ ಮಾಡ್ಬೋದು ಅಂದರೆ ಇಲ್ಲಿ ಉಳ್ಕೋಬೋದು. ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಇಲ್ಲಿಂದನೇ ನೋಡ್ಬೋದು ನೀವು, ಮೇನ್ ರೋಡಿಗೆ ಕಾಣಿಸುತ್ತೆ ಬಸವಣ್ಣನವರ ಸ್ಟ್ಯಾಚು. ಇದು 108 ಅಡಿ ಇರೋದು. ಫ್ರೆಂಡ್ಸ್ ಇದು ಟಿಕೆಟ್ ಕೌಂಟ್ರು. ಇಲ್ಲೇ ಟಿಕೆಟ್ ತೊಗೊಂಡು ಒಳಗೋಗ್ಬೋದು. ಒಬ್ಬರಿಗೆ 20 ರೂಪಾಯಿ ಇದೆ. ಹಾಗೆ ಮೊಬೈಲು ಅಲೌ ಮಾಡಿದರೆ ಮೊಬೈಲಿಗೆ 10 ರೂಪಾಯಿ. ಹಾಗೆ ಕ್ಯಾಮ್ರಾ ಇದ್ದರೆ 100 ರೂಪಾಯಿ. ಇಲ್ಲ, ಎಲ್ಲ ಡೀಟೇಲ್ಸ್ ಇಲ್ಲೇ ಇದೆ. ಬನ್ನಿ ಫ್ರೆಂಡ್ಸ್ ಈಗ ಒಳಗಡೆ ಹೋಗಿ ನೋಡೋಣ. ಇಲ್ಲಿ ಯಾರಾದರೂ ಗೈಡ್ ಇದ್ದರೆ ಗೈಡ್ ಮೂಲಕ ಇನ್ಫಾರ್ಮೇಷನ್ ತಿಳ್ಕೊಳ್ಳೋಣ. ಫ್ರೆಂಡ್ಸ್ ನಾವು ಸುಮ್ಮನೆ ನೋಡ್ತಾ ಹೋದರೆ ನಮಗೆ ಇತಿಹಾಸ ಗೊತ್ತಾಗಲ್ಲ. ನಾವು ಗೈಡ್ ಮೂಲಕ ಹೋದರೆ ಎಲ್ಲ ಇನ್ಫಾರ್ಮೇಷನ್ ತಿಳ್ಕೊಬೋದು. ಇಲ್ಲಿ ಸಂಜೀವ್ ಕುಮಾರ್ ಸರ್ ಇದ್ದಾರಂತೆ, ಬನ್ನಿ ಅವರಿಂದ ಇನ್ಫಾರ್ಮೇಷನ್ ತಿಳ್ಕೊಳ್ಳೋಣ. ನಮಸ್ತೆ ಸರ್, ನಿಮ್ಮ ಹೆಸರು ಸರ್? ಸಂಜೀವ್ ಕುಮಾರ್. ನಾವು ಪ್ರಾಪರ್ ನಾವು ಟೂರಿಸ್ಟ್ ಮಿತ್ರ ಅಂತ ನಮ್ಮನ್ನು ಆಯ್ಕೆ ಮಾಡ್ಕೊಂಡು ಮಾಚೆ ಮದುವೆ ಮಾಡಿ 108 ಅಡಿ ಸುತ್ತದು. ನಂತರ ಎಲ್ಲ ಬಂದರು ಎಲ್ಲ ಚೆನ್ನಾಗಿ ಮೂರ್ತಿಗೆ ಸ್ಟ್ಯಾಚು ಇವೆ ಮತ್ತು ಗುಹೆಗಳಿವೆ. ಮತ್ತು ಇದು ಎಲ್ಲ ಭಕ್ತ ಬರ್ತಾರೆ. ಟೈಮಿಂಗ್ ಎಷ್ಟು ಗಂಟೆಯಿಂದ? ಬೆಳಗ್ಗೆ 8 ಗಂಟೆಯಿಂದ ಸಾಯಂಕಾಲ 8 ಗಂಟೆ. ಸಾಯಂಕಾಲ 8 ಗಂಟೆವರೆಗೂ. ಟಿಕೆಟ್ ಪ್ರೈಸ್ ಸರ್ ಇಲ್ಲಿ ಒಬ್ಬರಿಗೆ 20 ರೂಪಾಯಿ ಇದೆ, ಒಬ್ಬರಿಗೆ ಬೈಕ್ಗೆ 10 ರೂಪಾಯಿ. ಬೈಕಿಗೆ 10 ರೂಪಾಯಿ. ಇಲ್ಲಿ ಏನಾದರೂ ಪ್ರಸಾದ ಅದು ಇರುತ್ತಾ? ಹಾಂ, ಪ್ರಸಾದ ಇದೆ, ಭಕ್ತ ಪ್ರಸಾದ ಇದೆ, ದಾಸೋಹ ಇದೆ. ಎಷ್ಟು ಗಂಟೆ ಅದು ಸರ್? ದಾಸೋಹನು ಕಂಟಿನ್ಯೂ ಇರ್ತಾರೆ. ಕಂಟಿನ್ಯೂ ಇರುತ್ತಾ? ದಾಸೋಹ ಯಾರ ಭಕ್ತರಲ್ಲಿ ಉಳ್ಕೊಳಕ್ಕೆ ಅವ್ರ ರೂಮ್ ವ್ಯವಸ್ಥೆ ಇದೆ. ಅದಂಗೆ ಸರ್, ಮುಂಚೆನೇ ಬುಕ್ ಮಾಡಬೇಕಾ? ಇಲ್ಲಿ ನೀವು ಬಂದಮೇಲೆ ರೂಮ್ ಸಿಗುತ್ತಾ? ಅಪ್ಪಾಜಿ ರೂಮ್ ಇಲ್ಲಿ ಸ್ಟೇ ಮಾಡಿ ಇಲ್ಲಿ ಉಳ್ಕೊಂಡು ಫುಲ್ ಎಲ್ಲ ನೋಡ್ಕೊಂಡು ರೂಮ್. ಬಸವ ಕಲ್ಯಾಣದಲ್ಲಿ ಇನ್ನೂ ಏನೇನೆಲ್ಲ ನೋಡೋದಿದೆ ಸರ್? ಬಸವ ಕಲ್ಯಾಣದಲ್ಲಿ ನೀವು ಅನ್ವ ಮಂಟಪ ನೋಡ್ಬೋದು. ಎಲ್ಲ ಶರಣರು 12 ಶತಮಾನದ ಗುಹೆಗಳಿವೆ. ಅವರೆಲ್ಲ ಗುಹೆಗಳಲ್ಲಿ ಎಲ್ಲ ಅವ್ರದ್ದು ವಚನ ಬರೆದಿದ್ದು ಎಲ್ಲ ಅವ್ರದ್ದು 12 ಶತಮಾನದ ಗುಹೆಗಳೇ. ಮತ್ತು ಆಮೇಲೆ ಬಸವಣ್ಣ ಮಂತ್ರಿಯಾಗಿ ಕೆಲಸ ಮಾಡಿದ್ರಲ್ಲ ಬಿಜ್ಜಳ ರಾಜನ ಹತ್ರ, ಅದು ಕೋಟೆ ಇದೆ. ಅದು ಕೋಟೆ, ಅಲ್ಲಿ ಕೋಟೆ ಒಳಗೆ ಬಸವಣ್ಣವರು ಮಂತ್ರಿಯಾಗಿ ಕೆಲಸ ಮಾಡಿ ಅಲ್ಲಿಂದ ಬಂದಂಥ ದುಡ್ಡು ಪರಶುಕಟ್ಟೆ ಅಂತ ಪ್ಲೇಸ್ ಇದೆ. ಆ ಪರಶುಕಟ್ಟೆಯಲ್ಲಿ ಅಲ್ಲಿ ಬಂದು ಎಲ್ಲ ದಾನ ಧರ್ಮ, ಬಡವರನ್ನ ಕಷ್ಟ ಸುಖನ ಕೇಳಿ ಅಲ್ಲಿಂದ ಇದು ಮಾಡ್ತಿದ್ರು. ಅಂದರೆ ಬಸವ ಕಲ್ಯಾಣದಾಗ ನೋಡೋಂಥ ಪ್ಲೇಸಸ್ ಇದಾವೆ? ಭಾಳ ಪ್ಲೇಸ್ ಇದೆ. ಮಡಿವಾಳ ಮಾಚಿ ದೇವರ ಹುಂಡ ಇದೆ. ಮಡಿವಾಳ ಮಾಚಿಯವರು ಹುಂಡ ಅಂತಂದ್ರೆ ಅಲ್ಲಿ ಮಡಿವಾಳವರು ಬಸವಣ್ಣವ್ರ ಬಟ್ಟೆನೇ ಅಲ್ಲಿ ತಂದು ಒಗಿತಿದ್ರು. ಅವ್ರದ್ದು ಅಲ್ಲಿ ಹುಂಡ ಭಾಳ ದೊಡ್ಡ ಚೆನ್ನಾಗಿದೆ. ಹುಂಡ ಅಂದರೆ ಗೊಂಡನ? ಗೊಂಡ ನೀರಿನ ಅಂದ್ರೆ ಅಗಸಿರು ಅಂತ ಹೇಳ್ತೀವಲ್ಲ, ಬಟ್ಟೆ ಒಗೆಯೋರು. ಬಟ್ಟೆ ಒಗೆಯೋರ್ದು ಅಂದ್ರೆ ಬಸವಣ್ಣನವ್ರದ್ದು ಬಟ್ಟೆ ಎಲ್ಲ ತಗೊಂಡು ಹೋಗ್ಬಿಟ್ಟು ಅದೇ ಪ್ಲೇಸ್ ಅಲ್ಲಿ ಒಗಿತಾ ಇದ್ರು. ಹಂಗಾಗಿ ಅವ್ರದ್ದು ಅಲ್ಲೇ ಇದ್ ಮಾಡಿದ್ದಾರೆ. ಅಲ್ಲಿ ಏನಿದೆ ಸರ್ ಅದು? ಅಲ್ಲಿ ಅವ್ರದ್ದು ಒಂದು ಗುಡಿ ಮಾಡಿದ್ದಾರೆ. ಮಡಿವಾಳ ಮಾಚಿಯವ್ರ ಒಂದು ಟೆಂಪಲ್ ಇದೆ, ಅಲ್ಲಿ ಅವ್ರ ಬಟ್ಟೆ ಒಗಿತಾರೆ. ಸುಮ್ನೆ ಒಂದು ಸಿಂಬಲ್. ಓಕೆ ಓಕೆ. ಅದಕ್ಕೆ ಮಡಿವಾಳ ಮಾಚಯ್ಯ ಅಂತೇಳಿ. ಓಕೆ 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 ಸರ್. ಪೂರ್ತಿ 1 ದಿವಸ ಬೇಕು ನೋಡೋಕ್ಕೆ. ಸರ್ ಎಲ್ಲ ವಿವರವಾಗಿ ಹೇಳಿದ್ದಾರೆ, ಇನ್ನೂ ಸ್ವಲ್ಪ ಹೇಳ್ತಾರೆ. ಬನ್ನಿ ಅವ್ರ ಜೊತೆ ಹೋಗೋಣ. ನಾವು ಫಸ್ಟ್ ಟೈಮ್ ಬಂದಿರೋದು, ನಮಗೂ ಏನು ಗೊತ್ತಿಲ್ಲ, ಬನ್ನಿ ತಿಳ್ಕೊಳ್ಳೋಣ ಅವ್ರು ಕೂಡ. ಫ್ರೆಂಡ್ಸ್ ನಾವೀಗ ಬಸವಣ್ಣನವರ ಗವಿ ನೋಡೋಕೆ ಹೋಗ್ತಾ ಇದ್ದೀವಿ. ಬನ್ನಿ ಯಾರು ಎಲ್ಲಿ ಸ್ಕಿಪ್ ಮಾಡ್ದೇ ಈ ವಿಡಿಯೋ ನೋಡಿ. ಫ್ರೆಂಡ್ಸ್ ಇದ್ರದ್ದು ಪುರಾತನ ಗವಿ ಬಂದು ಬಸವ ಕಲ್ಯಾಣ ಊರಲ್ಲಿದೆ ಅಂತೆ. ಅದೇ ಥರ ಇಲ್ಲಿ ಕೂಡ ಮಾಡಿದ್ದಾರೆ. ಬನ್ನಿ ಈಗ ಒಳಗೋಗಿ ನೋಡೋಣ, ತೋರಿಸ್ತೀನಂತೆ ಯಾವ ಥರ ಇದೆ ಅಂತ. ಬನ್ನಿ ಫ್ರೆಂಡ್ಸ್ ಬಸವೇಶ್ವರ ಗುಹೆ ಒಳಗೆ ಹೋಗೋಣ. ಫುಲ್ ಕತ್ಲೈತೆ. ನೋಡಿ. ಅವ್ರದ್ದೇನು ಇಲ್ಲ, ಸುಮ್ಮನೆ ಧರ್ಮಪತ್ನಿ ಅಂತ ಹೇಳ್ಬಿಟ್ಟು. ಧರ್ಮಪತ್ನಿ. ಓಕೆ.
ನೀಲಮ್ಮ ತಾಯಿ. ಸರ್ ಕೆಲಸ ಮಾಡ್ತಾ ಇದ್ದಾರಾ ಇನ್ನು? ವರ್ಕ್ ಕೆಲಸ ನಡೀತಿದೆ. ಅವರು ಇಲ್ಲಿ ಆಯ್ಕೆ ಮಾಡಿದ್ದಾರೆ ಸರ್ ಅವ್ರನ್ನ? ಇಲ್ಲ, ಅದು ಬರೀ ಸ್ಟ್ಯಾಚು ಅಷ್ಟೇನಾ? ಹಾಂ. ಮಂತ್ರಿ ಮಳೆ ಬಂದೆಲ್ಲ ನೀರು ಬಂದು ಅಲ್ಲಮ್ಮ ಬರ್ಬೇಕು. ಮೊಟ್ಟ ಮೊದಲೇ ಪಾರ್ಲಿಮೆಂಟ್ ಮಾಡಿದಿರಲ್ಲ ಬಸವಣ್ಣವರು, ಅಲ್ಲಿ ಅಧ್ಯಕ್ಷರು ಇವರೇ ಇದ್ರು. ಹೌದೌದು, ಮಳೆ ಬಂದು ಸ್ವಲ್ಪ ನೀರು ಬರ್ತಾ ಇದೆ. ಇದು ಗುಡ್ಡ ಅದಲ್ಲ, ಗುಡ್ಡಕ್ಕೆ ಕೆತ್ತನೆ ಮಾಡಿದ್ದೀವಿ. ಗುಡ್ಡದಾಗ ಕೆತ್ತನೆ ಮಾಡಿದ್ದೀವಿ. ಆಯ್ತು, 12ನೇ ಶತಮಾನದಲ್ಲಿ ಬಸವಣ್ಣ ಆಡಳಿತ ಮನೆ ಅದಲ್ಲ, ಬಸವಣ್ಣ ಗುಹೆ ಅದಲ್ಲ, ಅದು ಭಾಳ ಕೆಟ್ಟಿದೆ. ಇದು ಅದೇ ಥರ ಮಾಡ್ತಾ ಇದ್ದೀವಿ. ಅದೇ ಬಸವಣ್ಣ ಗುಹೆ ಅಲ್ಲಿ ಹೊರಗಡೆ 12ನೇ ಶತಮಾನದಲ್ಲಿ ಬಸವಣ್ಣ ಆಡಳಿತ ಮನೆ ಅದು ನೋಡಿ ನೀವು. ಅದು 12ನೇ ಶತಮಾನ ಬಸವಣ್ಣ ಜೀವನದಲ್ಲಿ ಕುಂತಿದ್ದು, ವಚನ ಬರ್ತಿದ್ದು, ಅವರೆಲ್ಲ ಉಳ್ಕೊಂಡಿದ್ದು ಎಲ್ಲ ಅದು ಪ್ಲೇಸ್ ಅದು. ಇದು ಆ ಥರ ಇದು ಆಗಿ ಕೆತ್ತನೆ ಮಾಡಿದ್ರು. ಜನರಿಗೆ ಆಗೆಲ್ಲ ಬಿಟ್ಕೊತ ಹೋಗ್ಬೇಕಲ್ಲ. ಈಗ ಇದು ಒಂದ್ಸಲ ಬಂದ್ರೆ ಎಲ್ಲಾನೇ ಇಲ್ಲಿ ನೋಡ್ಕೊಂಡು ಹೋಗ್ಬೋದು ವಿಷಯ ಆ ಥರ ಮಾಡಿದ್ರು. ಬಸವಣ್ಣನವರು ಕೆತ್ತನೆ. ಅದೇ ಅವೆಲ್ಲ ಈ ಗುಹೆದಲ್ಲಿ ಕುಂತೆ ವಚನ ಬರೆಯೋದು, ಧ್ಯಾನ ಪೂಜೆ ಎಲ್ಲ ಇದು ವಚನ ಮಾಡ್ತಾರೆ. ಇದು ಇನ್ನೂ ಕೆಲಸ ಐತೆ ಸರ್? ಇದು ಇನ್ನೇ ಕೆಲಸ ಮಾಡ್ತಾರೆ. ಚಿನ್ಮಯ ಬಸವಣ್ಣನವರ ಅಕ್ಕನ ಮಗ. ಇವ್ರನ್ನು ವಚನಗಳ ಬಹಳ ಅಷ್ಟೇ ತುಂಬಾ ಬರೀತಾ ಇದ್ರು ನಾವು. ಯಾಕಂದ್ರೆ 16 ವರ್ಷದಲ್ಲಿ ಇವರು ಅಂದ್ರೆ ವಚನ ಬರ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. 16 ವರ್ಷಕ್ಕೆ. ಕಲ್ಯಾಣ ಕ್ರಾಂತಿಯಲ್ಲಿ ಶರಣರ ಪಡೆ ಮುನ್ನಡೆಸಿದವರು. ಸ್ಥಳ ಉಳುವಿದಾಗ ಐತಿ. ಶಿವಮೊಗ್ಗ ಡಿಸ್ಟಿಕ್ ಇಂದ ಉಡುತಳೆ ಗ್ರಾಮದಿಂದ ಬಂದಿದ್ದೇವೆ. ಅಲ್ಲಿ ಉಡುತಳೆ ಗ್ರಾಮದಲ್ಲಿ ಏನಪ್ಪಾ ಅಂದ್ರೆ ರಾಜನ ಪತ್ನಿಯಾಗಿದ್ದರು. ಅಲ್ಲಿ ಇವರು ಪೂಜಾ ಪುನಸ್ಕಾರ ಇವ್ರು ಮಾಡೋದು. ರಾಜ ಏನಪ್ಪಾ ಅಂದ್ರೆ ಅವ್ರಿಗೆ ಮೋಹದ ಆಕ್ಷೆ ಹೆಚ್ಚಿತ್ತು. ಹೀಗಾಗಿ ಇವ್ರು ನೀವು ಮೋಹನೆ ಅಂತ ಕೃಷ್ಣ ಬಿಟ್ಟು ಬರೇ ಬತ್ತಲೆ ಅವರೆಲ್ಲ ಬಿಟ್ಕೊಟ್ಟು ಬಂದ್ರೆ ಅದೇ ಕೂದಲು ಮರೆ ಮಾಡ್ಕೊಂಡು ಇಲ್ಲಿ ಬಂದು ಬಸವಣ್ಣವ್ರ ಶಾನ ಆಗಿದೆ. ಇವ್ರ ಅಕ್ಕಮ್ಮ ದೇವಿ ಬಂದ್ರವಣಿ ಅಂತದಲ್ರಿ. ಫಸ್ಟ್ ಇವ್ರು ಬಂದಿದ್ದ ಬಂದ್ರವಣಿ. ಅಲ್ಲಿ ಅವ್ರು ಪೂಜಾ ಪುನಸ್ಕಾರ ಮಾಡಿ ಅಲ್ಲಿಂದ ಇಲ್ಲಿ ಇವರು ಇದು ಮಾಡಿದಿರಲ್ಲ ಸಭೆ ಬಸವಣ್ಣವ್ರು. ಆವಾಗ ಈ ಸಭೆಯಲ್ಲಿ ಇವರು ಪಾಲ್ಗೊಂಡಿದ್ರು. ಇವ್ರು ಮಡಿವಾಳ ಮಾಚಿದೇವರು. ಮಡಿವಾಳ ಮಾಚಿದೇವರು ಹುಂಡ ಅಂತ ಹೇಳ್ದಲ್ಲ ನಿಮಗೆಲ್ಲ. ಇವ್ರದಲ್ಲಿ ಎಲ್ಲ ಇವ್ರದ್ದು ಸ್ಟ್ಯಾಚ್ಯೂದಲ್ಲಿ. ಬಟ್ ಇವ್ರದೆಲ್ಲ ಕಾಯಕ್ ಮಾಡಿದೆಲ್ಲ ಹೊರಗಡೆ ಮಡಿವಾಳ ಮಾಚಿ ಹುಂಡ ಅಲ್ಲಿ ಸಿಗುತ್ತೆ. ಸ್ಟ್ಯಾಚ್ಯೂ ಮಾಡಿದ್ದಾರೆ ಅಷ್ಟೇ. ಇವರು ಬಸವಣ್ಣನವರ ಶಿಷ್ಯರು. ಬಲಗೈ ಬಂಟ ಅಂತ ಹೇಳಿ ಮಡಿವಾಳ ಮಾಚಯ್ಯನವರು. ಅಂದ್ರೆ ಅವ್ರ ಬಟ್ಟೆಗಳನ್ನು ಬಟ್ಟೆ ಒಗಿತಿದ್ರು. ಮತ್ತೆ ಅಂದ್ರೆ ಅವ್ರದ್ದು ನಮ್ ಬಸವಣ್ಣ ಬರೆದಂತ ಎಲ್ಲ ವಚನ ಗ್ರಂಥಗಳನ್ನ ಇವ್ರು ರಕ್ಷಣೆ ಮಾಡಿದ್ರು. ಅವಾಗ ಬಿಜ್ಜರಾಜ ಎಲ್ಲ ಇದು ಮಾಡಿದ್ರಲ್ಲ, ನಾವು ಹೊಡೆಯೋದು ಬೆಲ್ಲ ಸುಟ್ಟಾಕೋದು ಅಂತ ಕೆಲಸ ಮಾಡ್ತಾ ಇದ್ರು. ಅವಾಗ ಇವ್ರು ಏನಪ್ಪ ಅಂದ್ರೆ ತಲವಾರ್ ಎತ್ತಿ ಎಲ್ಲ ಬೆನ್ನಿ ಕಟ್ಕೊಂಡು ಅವ್ರು ರಕ್ಷಣೆ ಮಾಡಿದಂತ ವಚನ ಹೌದೌದು. ಇವರು ಸಿದ್ದರಾಮೇಶ್ವರ ಸೊಲ್ಲಾಪುರ್. ಇವ್ರು ಬಸವಣ್ಣವ್ರದ ಕಾಲದಲ್ಲಿ ಇವ್ರನ್ನು ಬಂದಿದ್ರಿ. ಸಿದ್ದರಾಮೇಶ್ವರ. ಬನ್ನಿ ಫ್ರೆಂಡ್ಸ್, ಎಲ್ಲ ಇದು ಗುಡ್ಡದಾಗ ಕೆತ್ತಿರೋದು. ಇದು ಫುಲ್ ಕಲ್ಲಿಂದ. ಇದು ನೋಡ್ಬೋದು ನೀವು. ಇದು ಫುಲ್ ಇನ್ನೂ ಮಾಡೋದಿದೆ, ಕೆಲಸ ಎಲ್ಲ ಮಾಡ್ತಾ ಇದ್ದಾರೆ. ಕೆಳಗಡೆ ಎಲ್ಲ ಮಣ್ಣು ಹೊರಗಡೆ ಬಂದೋಗ್ಬಿಟ್ರಿ ನಾವು. ಇಲ್ಲೇನು ಇದೆ, ಏನಿಲ್ಲ, ಇಲ್ಲೇನು ಕೆಲಸ ಮಾಡ್ತಾ ಇದ್ದಾರೆ ಇನ್ನು. ಕೆಲಸ ಮಾಡ್ತಾರಲ್ಲ, ಮಣ್ಣು ತರಲಿಕ್ಕೆ ಮಾಡ್ತಾರೆ.
ಕ್ಲೋಸ್ ಮಾಡ್ತಾರೆ. ಇಲ್ಲೇನ ಇದೆ ಹಿಂಗೆ ಹೋಗಿದ್ದು ಗಾಡಿ ಹಚ್ಚಿ ಗಾಡಿ ಅಂದ್ರೆ ನಾವ್ ಎಂಟ್ರಿ ಹಿಂಗಿದೆ, ಬರೋದ್ ಮಾತ್ರ ಹಂಗಿದೆ. ಇದು ಎಂಟ್ರೆನ್ಸು. ಫ್ರೆಂಡ್ಸ್ ಇದು ಎಂಟ್ರೆನ್ಸ್. ಇದ್ರದ್ದು ಒರಿಜಿನಲ್ ಗುಹೆ ಒಳಗಡೆ ಇದೆ. ನಾವು ಅಲ್ಲೋಗಡೆ ಈಗ ಬಸವಕಲ್ಯಾಣ ಊರಲ್ಲೇ ಐತೆ. ಇದು ಅದೇ ತರದ್ದು ಇಲ್ಲಿ ಕೆತ್ತನೆ ಮಾಡಿದ್ದಾರೆ. ತುಂಬಾನೇ ಚೆನ್ನಾಗಿದೆ. ಇನ್ನೂ ಒಂದ್ ಸ್ವಲ್ಪ ಕೆಲಸ ಐತೆ. ಇನ್ನು ಎಷ್ಟು ವರ್ಷ ಹಿಡಿಯುತ್ತೆ ಸರ್ ಇದನ್ನೆಲ್ಲ ಮಾಡಕ್ಕೆ? ಇದನ್ನ ಮಾಡ್ಲಿಕ್ಕೆ ಅವರು 7-8 ವರ್ಷ ಆಗಿದೆ. ಇನ್ನು ಎಷ್ಟು ಇನ್ನೊಂದು ವರ್ಷ ಹಾ, ಅವ್ರ ಮಾತೆ ಮಧ್ಯೆ ತೀರ್ಕೊಂಡಿದ್ರಲ್ಲ, ಅಲ್ಲಿಗೆ ಸ್ಟಾಪ್ ಆಗಿದೆ ಅವರು. ಓಕೆ ಫ್ರೆಂಡ್ಸ್, ಬನ್ನಿ ಇನ್ನು ಏನೇನು ಪ್ಲೇಸ್ ಅದಾವ ಎಲ್ಲ ನೋಡ್ಕೊಂಬರೋಣ. ಫ್ರೆಂಡ್ಸ್, ನಾವೀಗ ಕೇವ್ ನೋಡ್ಕೊಂಡ್ಬಂದ್ವಿ. ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ. ಇನ್ನೂ ಕೆಲಸ ಇದೆ ಅಂತೆ, ಮಾಡ್ತಾ ಇದ್ದಾರೆ. ಫ್ರೆಂಡ್ಸ್, ನಾವೀಗ ಬಸವಣ್ಣನವರ 108 ಅಡಿ ಸ್ಟ್ಯಾಚು ಹತ್ರದಿಂದ ನೋಡ್ಕೊಂಬರೋಣ ಬನ್ನಿ. ತುಂಬಾನೇ ಚೆನ್ನಾಗಿದೆ, ತುಂಬ ಅದ್ಭುತವಾಗಿದೆ ಅಂತ ಹೇಳ್ಬೋದು. ಬನ್ನಿರಿ ಹೋಗೋಣ. ಸ್ಟ್ಯಾಚು 108 ಸ್ಟ್ಯಾಚು. ಹಾಂ ಸರ್. 12ನೇ ಶತಮಾನದಲ್ಲಿ ಬಸವಣ್ಣವರು ವಚನಗಳೆಲ್ಲ ಬರ್ತಿದ್ರು. 13ನೇ ಶತಮಾನದಲ್ಲಿ 13, 14, 15, 16, 17, 18, 19, 21ನೇ ಶತಮಾನದಲ್ಲಿ ಮದುವೆ. ಹಂಗೆ ಈ ತರ ಎಲ್ಲ ಗ್ರಂಥ ವಚನಗಳನ್ನ ಕಾಪಾಡ್ಕೊಂಡು ಬಂದಿದ್ದಾರೆ. ಓಹೋ, ಸ್ಟೆಪ್ ಬೈ ಸ್ಟೆಪ್ ಬಸವಣ್ಣನವರಿಂದ ಇವರು ಅವ್ರ ಕೆಳಗ ಇವ್ರು ಇದ್ದಾರೆ. ಪ್ರತಿಯೊಂದು ಶತಮಾನ ಒಂದು ಮೂರ್ತಿಗಳು ಮಾಡಿದ್ದಾರೆ. ಹಾ ನೋಡಿ, ನಾವು ತಿಳ್ಕೊಳ್ಳೋದು ತುಂಬಾನೇ ಐತೆ. ಬನ್ನಿ ಫ್ರೆಂಡ್ಸ್, ಬಸವಣ್ಣನ ಆದ್ಮೇಲೆ ಅವ್ರ ಕೆಳಗಡೆ ಹಂಗೆ ಅವರು ಇವರು ಹಿಂಗೆಲ್ಲ ಬಸವಣ್ಣನ ಫ್ರೆಂಡ್ಸ್, ಬಸವಣ್ಣನವರ ಸ್ಟ್ಯಾಚು ಕಟ್ಟಡ ಆಗಿರೋದು ಒಂದು 8ರಿಂದ 9 ವರ್ಷ ಆಗಿರ್ಬೋದು. ತುಂಬಾನೇ ಚೆನ್ನಾಗಿದೆ, ಅದ್ಭುತವಾಗಿ ನೋಡ್ಬೋದು ನೀವು. ಈ ಜಾಗಕ್ಕೆ ಬಂದರೆ ನಾವು ಎಲ್ಲೋ ಬೇರೆ ಕಡೆ ಹೋಗಿದ್ದೀವಿ ಅಂತ ಫೀಲ್ ಬರುತ್ತೆ. ನನಗಂತೂ ತುಂಬ ಅಂದರೆ ತುಂಬ ಖುಷಿ ಆಯಿತು. ತುಂಬಾ ಚೆನ್ನಾಗಿದೆ, ನೋಡ್ಬೋದು ನೀವು. 108 ಅಡಿ ಬಸವಣ್ಣನವರ ಸ್ಟ್ಯಾಚು. ಎಷ್ಟು ಪ್ರಶಾಂತವಾಗಿ ಕೂತಿದ್ದಾರೆ ನೋಡಿ. ಸುತ್ತಮುತ್ತ ನೋಡ್ಬೋದು ನೀವು, ಗಿಡಗಳು ಹಾಗೆ ವಿಶಾಲವಾಗಿದೆ, ತುಂಬ ದೊಡ್ಡದಾಗಿ. ಇನ್ನೂ ಕೆಲಸ ನಡೀತಾ ಇದೆ, ಇನ್ನೂ ಒಂದು ಸ್ವಲ್ಪ ಕೆಲಸ ಇದೆ. ಎಂಟ್ರೆನ್ಸೇ ತೋರಿಸ್ತಿದ್ದೀನಿ ನಾನು, ಇನ್ನೂ ಕೆಲಸ ಮಾಡ್ತಾ ಇದ್ದಾರೆ. ಮೇಲಿಂದ ಕೆಳಗಡೆ ನೋಡಿದರೆ ಈ ಥರ ವ್ಯೂ ಕಾಣಿಸುತ್ತೆ. ತುಂಬಾನೇ ಚೆನ್ನಾಗಿದೆ ಫ್ರೆಂಡ್ಸ್. ಇನ್ನೂ ನೋಡೋಂಥದ್ದು ತುಂಬಾನೇ ಇದೆ ಅಂತೆ. ಬನ್ನಿ, ಇದೆಲ್ಲ ಫುಲ್ ನೋಡ್ಕೊಂಡು ಹಾಗೆ ಅನುಭವ ಮಂಟಪ ಕೂಡ ನೋಡ್ಕೊಂಬರೋಣ. ಹಾಗೆ ಬಸವ ಕಲ್ಯಾಣ ಊರು ಒಳಗಡೆ ಹೋಗಿ ಬಸವಣ್ಣನವರ ಕೋಟೆ, ಗುಹೆ ಏನೇನಿದೆ ಅದೆಲ್ಲ ನೋಡ್ಕೊಂಬರೋಣ. ಯಾರು ಎಲ್ಲಿ ಸ್ಕಿಪ್ ಮಾಡ್ದೇನೆ ಈ ವಿಡಿಯೋ ನೋಡಿ. ಬಸವನಿನ್ನ ಸೇವೆ ಮಾಡುವ, ಬಸವನಿನ್ನ ಸೇವೆ ಮಾಡುವ ಮನವಯನಗೆ ನೀಡಯ್ಯ, ಮನವಯನಗೆ ನೀಡಯ್ಯ. ಭಾವ ತುಂಬಿ ವಚನ ಹಾಡುವ, ಭಾವ ತುಂಬಿ ವಚನ ಹಾಡುವ ಗುಣವಯನಗೆ ಹರಿಸಯ್ಯ. ಬಸವನಿನ್ನ ಸೇವೆ ಮಾಡುವ, ಬಸವನಿನ್ನ ಸೇವೆ ಮಾಡುವ ಮನವಯನಗೆ ನೀಡಯ್ಯ, ಮನವಯನಗೆ ನೀಡಯ್ಯ. ಭಾವ ತುಂಬಿ ವಚನ ಹಾಡುವ, ಭಾವ ತುಂಬಿ ವಚನ ಹಾಡುವ ಗುಣವಯನಗೆ ಹರಿಸೈ. ಬಸವನಿನ್ನ ಸೇವೆ ಮಾಡುವ, ಬಸವನಿನ್ನ
ಮನವಯನಗೆ ನೀಡಯ್ಯ ಮನವಯನಗೆ ನೀಡಯ್ಯ ಭಾವ ತುಂಬಿ ವಚನ ಹಾಡುವ ಭಾವ ತುಂಬಿ ವಚನ ಹಾಡುವ ಕಾಯಕವೇ ಕೈಲಾಸ. ಸಯ್ಯ ಮನವಯನಗೆ ನೀಡಯ್ಯ ಭಾವ ತುಂಬಿ ವಚನ ಹಾಡುವ ಭಾವ ತುಂಬಿ ವಚನ ಹಾಡುವ. ಫ್ರೆಂಡ್ಸ್, ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇದು ಪಾರ್ಟ್ 1 ವಿಡಿಯೋ, ಹಾಗೆ ಪಾರ್ಟ್ 2 ವಿಡಿಯೋ ಕೂಡ ಬರುತ್ತೆ. ಯಾಕಂದರೆ ತುಂಬ ಲೆಂತಿ ಆಗುತ್ತೆ, ಹಾಗಾಗಿ ಪಾರ್ಟ್ 2 ವಿಡಿಯೋ ಮಾಡ್ತಾ ಇದ್ದೀನಿ. ಇನ್ನೂ ನೋಡೋಂಥದ್ದು ತುಂಬಾ ಇದೆ. ಪಾರ್ಟ್ 2 ವಿಡಿಯೋದಲ್ಲಿ ಬರುತ್ತೆ. ಯಾರು ಎಲ್ಲಿ ಮಿಸ್ ಮಾಡ್ದೇ ಪಾರ್ಟ್ 1 ಪಾರ್ಟ್ 2 ವಿಡಿಯೋ ನೋಡಿ. ಯಾರಾದರೂ ಬಸವ ಕಲ್ಯಾಣಕ್ಕೆ ಬಂದಿಲ್ಲ ಅಂದರೆ ಒಂದ್ಸರಿ ಬಂದು ವಿಸಿಟ್ ಮಾಡಿ ಹೋಗಿ. ರೂಮ್ದು ಅನುಕೂಲ ಇದೆ, ಹಾಗೆ ಬಸ್ಗಳಿದೆ, ಟ್ರೈನ್ಗಳಿದೆ, ಆರಾಮಾಗಿ ಬಂದು ಹೋಗ್ಬೋದು. ಓಕೆ ಫ್ರೆಂಡ್ಸ್, ಇನ್ನೂ ನೆಕ್ಸ್ಟು ಏನೆಲ್ಲ ನೋಡೋದಿದೆ ಅಂತ ಪಾರ್ಟ್ 2 ವಿಡಿಯೋದಲ್ಲಿ ಬರುತ್ತೆ. ಯಾರು ಎಲ್ಲಿ ಮಿಸ್ ಮಾಡ್ದೇನೆ ಈ ವಿಡಿಯೋ ನೋಡಿ. ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಇನ್ನೂ ಯಾರಾದರೂ ಹೊಸಬ್ರು ನನ್ನ ಚಾನಲ್ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಎಲ್ಲ ವಿಡಿಯೋ ನೋಡಿ. ನಿಮ್ಮ ಸಪೋರ್ಟು ಖಂಡಿತ ಬೇಕು. ಓಕೆ ಫ್ರೆಂಡ್ಸ್, ನೀವೆಲ್ಲ ಸಪೋರ್ಟ್ ಮಾಡ್ತೀರಂತ ಅಂದ್ಕೊಂಡಿದ್ದೀನಿ. ಓಕೆ, ಮತ್ತೆ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಂತೆ. ಬಾಯ್.